ಇದನ್ನ ನೋಂದಣಿ ಎಲ್ಲೆಲ್ಲಿ ಮಾಡಿಸ್ಬೋದು ನೀವು ಯುವ ನಿಧಿ ಯೋಜನೆಗೆ? ಒಂದು ಕರ್ನಾಟಕವನ್ನು, ಬೆಂಗಳೂರನ್ನು, ಗ್ರಾಮವನ್ನು, ಬಾಪೂಜಿ ಸೇವಾ ಕೇಂದ್ರ ಎಲ್ಲದರಲ್ಲೂ ಉಚಿತವಾಗಿ ಅರ್ಜಿ ಸಲ್ಲಿಸ್ಕೊಡ್ತಾರೆ. ನಿಮಗೆ ಯಾವುದೇ ರೀತಿಯಾದ ದುಡ್ಡನ್ನು ತಗೊಳ್ಳಲ್ಲ, ಅರ್ಜಿ ಫೀಸ್ ಏನು ಇರೋದಿಲ್ಲ. ಅದಲ್ಲದೆ ನೀವು ನಾನು ಎಲ್ಲಿಗೆ ಹೋಗಲ್ಲ ಸರ್, ನಾನು ಮೊಬೈಲಾಗೆ ಮಾಡ್ತೀನಿ ಅಂದ್ರೂ ಅದಕ್ಕೂ ಸಮಸ್ಯೆ ಇಲ್ಲ. ಸೇವಾ ಸಿಂಧು ಪೋರ್ಟಲ್ನಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿ ಲಾಗಿನ್ ಆಗಬೇಕು. ಈಗ ಅದನ್ನು ಹೆಂಗೆ ಹಾಕ್ಬೇಕು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ಲೇ ಮಾಡ್ತೀನಿ. ಫಸ್ಟ್ ಇದ್ರದ್ದೊಂದು ಫ್ಲೋ ಚಾರ್ಟ್ ಇದು. ಫಸ್ಟ್ ಏನು ಮಾಡ್ತೀರಿ, ನಾಡಲ್ಲಿ ಚೆಕ್ ಮಾಡ್ಕೊಂತೀರಿ ನೀವು. ಫಸ್ಟ್ ಇದ್ರದ್ದೊಂದು ಫ್ಲೋ ಚಾರ್ಟ್ ಇದು. ಫಸ್ಟ್ ಏನು ಮಾಡ್ತೀರಿ, ನಾಡಲ್ಲಿ ಚೆಕ್ ಮಾಡ್ಕೊಂತೀರಿ ನೀವು ಆಧಾರ್ ಅದಿರೋ ಇಲ್ವೋ ಅನ್ನೋದು. ನೆಕ್ಸ್ಟ್ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ಅರ್ಜಿ ಸಲ್ಲಿಸ್ತೀರಿ. ಅರ್ಜಿ ಸಲ್ಲಿಸಿದ ಮೇಲೆ ಇದು ಡೊಮಿಸೈಲ್ ವೆರಿಫಿಕೇಶನ್ ಅಂತ ಬರುತ್ತೆ. ಅರ್ಜಿ ಸಲ್ಲಿಸಿ ನೀವು ದುಡ್ಡು ಬರೋವಂತ ಅಂದ್ರೆ ಬರೋದೇ ಇಲ್ಲ ದುಡ್ಡು. ಏನು ಮಾಡಬೇಕು, ವೆರಿಫಿಕೇಶನ್ಗೆ ಹೋಗುತ್ತದೆ. ಯಾರ್ಯಾರ ಹತ್ರ? ಡಿಸ್ಟ್ರಿಕ್ಟ್ ಎಂಪ್ಲಾಯ್ಮೆಂಟ್ ಆಫೀಸರು, DDPI ಆಫೀಸು, DDPU ಆಫೀಸು, ಈ 3 ಇಲಾಖೆಯಲ್ಲಿ ಬರುತ್ತೆ. ಒಂದೇ ಸರಿ 3 ಇಲಾಖೆಯಲ್ಲಿ ಹೋಗ್ಬೇಕಂತಿರಲ್ಲ. ಅದು ನಿಮ್ಮ ಅರ್ಜಿ ಸ್ಟೇಟಸ್ನ ನೋಡ್ಕೋಬೇಕು. ಅಲ್ಲಿ ತೋರಿಸುತ್ತೆ ಯಾವ ಇಲಾಖೆಯಲ್ಲಿ ಯಾವ ಅಧಿಕಾರಿ ಹತ್ರ ಇದು ನಿಮ್ಮ ಅರ್ಜಿ ಪೆಂಡಿಂಗ್ ಐತೆ ಅಂತ. ಅದನ್ನು ನೋಡಿ ಆ ಇಲಾಖೆಗೆ ಹೋಗಿ ನೀವು ಅಪ್ರೂವ್ ಮಾಡಿಸ್ಕೋಬೇಕು. ಅಪ್ರೂವ್ ಮಾಡಿಸಿದ ನೆಕ್ಸ್ಟ್ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ತೀರಿ. ಅದಾದಮೇಲೆ ಸೆಲ್ಫ್ ಡಿಕ್ಲೇರ್. ಅವಾಗ ಫಸ್ಟ್ ಅಮೌಂಟ್ ನಿಮ್ಗೆ ಆಟೋಮೆಟಿಕಾಗಿ ಬರುತ್ತೆ. ಇದಕ್ಕೇನು ಸೆಲ್ಫ್ ಡಿಕ್ಲರೇಷನ್, ಫಸ್ಟ್ ಅಮೌಂಟು ಅರ್ಜಿ ಸಲ್ಲಿಸಿ ಅಪ್ರೂವಲ್ ತಗೊಂಡ ತಕ್ಷಣ ಫಸ್ಟ್ ಅಮೌಂಟು ಆಟೋಮೆಟಿಕಾಗಿ ಬರುತ್ತೆ. ಅದನ್ನು ನೆಕ್ಸ್ಟ್ ಏನು ಮಾಡಬೇಕು, ಪ್ರತಿ 3 ತಿಂಗಳಿಗೆ ಒಂದ್ಸರಿ ಸ್ವಯಂ ದೃಢೀಕರಣ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು. ಅಲ್ಲೇನಿಲ್ಲ, ಅದನ್ನು ಸೆಲ್ಫ್ ಡಿಕ್ಲರೇಷನ್ ಈಸಿ ಇತ್ತು. ನೆಕ್ಸ್ಟ್ ತೋರಿಸ್ತೀನಿ. ಬರೀ ಒಂದು ನೀವು ಪ್ರಸ್ತುತ ನಿರುದ್ಯೋಗಿ ಆಗಿದ್ದೀರೆಯೇ ಅಷ್ಟೇ, ಹೌದು ಅಂತ ಹಾಕ್ಬೇಕು, ಸಬ್ಮಿಟ್ ಅನ್ಬೇಕು, ಇಷ್ಟೇ ಇತ್ತು. ನೆಕ್ಸ್ಟ್